ಸಿಲಿಂಡರ್ ಅಭಾವದ ಶಾಕ್ ಎಲ್ಲರಿಗೂ ಕೂಡ ತಟ್ಟುತ್ತಿದೆ. ಕಬ್ಬನ್ಪೇಟೆಯ SLN ಮಿಲಿಟರಿ ಹೋಟೆಲ್ನಲ್ಲಿ 60 ಬಗೆಯ ಖಾದ್ಯಗಳನ್ನು ಮಾಡ್ತಾ ಇದ್ರು. ಆದರೆ ಈಗ 20 ಖಾದ್ಯಗಳ ಅಡುಗೆ. ನಾಳೆ ಇಡೀ ಹೋಟೆಲ್ ಬಂದ್ ಮಾಡೋ ಪರಿಸ್ಥಿತಿ ಇದೆ. ಇವತ್ತು ಒಂದು ವೇಳೆ ಸಿಲಿಂಡರ್ ಸಿಗದೇ ಇದ್ದರೆ ನಾಳೆ ಕೆಲವು ಐಟಮ್ಗಳನ್ನು ಮಾಡ್ತಾ ಇದ್ರಲ್ಲ ಅದನ್ನು ಕೂಡ ಬಂದ್ ಮಾಡ್ತಾರೆ. SLN ಮಿಲಿಟರಿ ಹೋಟೆಲ್ಗೂ ಕೂಡ ಸಿಲಿಂಡರ್ ಶಾಕಿಂಗ್ ಎದುರಾಗಿದೆ. ಕಬ್ಬನ್ಪೇಟೆಯಲ್ಲಿರುವ SLN ಮಿಲಿಟರಿ ಹೋಟೆಲ್ ಇದು. 60 ಐಟಮ್ ಪೈಕಿ ಈಗ ಕೇವಲ 20 ಖಾದ್ಯಗಳ ಅಡುಗೆಯನ್ನು ಮಾಡುತ್ತಿದ್ದಾರೆ. ನಾಳೆ ಅದು ಕೂಡ ಮಾಡೋದಿಲ್ಲ, ಬಂದ್ ಮಾಡ್ತಾರೆ. ಇವತ್ತೇನಾದರೂ ಗ್ಯಾಸ್ ಸಿಗದೇ ಇದ್ರೆ. SLN ಮಿಲಿಟರಿ ಹೋಟೆಲ್ ಅಲ್ಲಿದ್ದೇನೆ. ಇಲ್ಲಿ ಸಹ ಸುಮಾರು ಮೆನುಗಳು ಕಡಿತ ಮಾಡಿದ್ದಾರೆ. ಇವರು 50 ವೆರೈಟಿ ಚಿಕನ್ ಮತ್ತು ಮಟನ್ ಐಟಮ್ ಮಾಡ್ತಿದ್ರು. ಬಟ್ ಇದೀಗ 20ಕ್ಕೂ ಇಳಿಸಿದ್ದಾರೆ. ಯಾಕಂದರೆ ಸಿಲಿಂಡರ್ ಸಿಗ್ತಿಲ್ಲ. ಬ್ಲ್ಯಾಕಲ್ಲಿ 5,000 ಕೊಡ್ತು ಅಂತ ಕೇಳಿದ್ರು, ಕೊಡ್ತಿಲ್ಲ ಅಂತ. ಹೀಗಾಗಿ ಎಲ್ಲೊಂದು ಕಡೆ ಇಲ್ಲಿನ ಮಾಲೀಕರು ಪ್ರಕಾಶ್ ಅಳಲನ್ನು ತೋಡಿಕೊಂಡಿದ್ದಾರೆ. ಸಿಲಿಂಡರ್ ಸಿಗ್ತೇ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತೇ ಇಲ್ಲ ಎಂಬುದು ಹೇಳಲಾಗ್ತದೆ. ಸುಮಾರು ಬಾರಿ ಕಂಪ್ನಿಗಳಿಗೆ ಫೋನ್ ಮಾಡಿದರೆ, ಮೆಸೇಜ್ ಮಾಡಿದರೆ ರೀಪ್ಲೇ ಇಲ್ಲ. ಇದೀಗ ನಾಳೆ ಬಂದಾಗುತ್ತೆ ಗ್ಯಾರಂಟಿ ಈ ಒಂದು ಹೋಟೆಲು. ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ಇಲ್ಲಿ ಮಾತಾಡಿಸ್ತಿಲ್ಲಿ ಇವರೇ ಪ್ರಕಾಶ್ ಇದ್ದಾರೆ, ಇವರೇ ಆ ಓನರು. ಸರ್, ಎಷ್ಟು ಸಮಸ್ಯೆ ಆಗಿದೆ? ಸಿಲಿಂಡರ್ ಸಿಗ್ತಿಲ್ವಾ ಕಮರ್ಷಿಯಲ್ ಸಿಲಿಂಡ್ರು ಅಂತ? ಕಮರ್ಷಿಯಲ್ ಸಿಲಿಂಡ್ರು ಯಾವುದೇ ರೀತಿ ಸರ್ವಿಸ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ನಮ್ಮದು ನಾಳೆಯಿಂದ ಹೋಟೆಲ್ಲು ಬಂದ್ ಮಾಡಲೇಬೇಕು. ಬೇರೆ ಚಾನ್ಸಸ್ಸೇ ಇಲ್ಲ ನಮಗೆ. ಬೇರೆ ಯಾವುದೇ ರೀತಿ ದಾರಿ ಕಾಣಿಸ್ತಾ ಇಲ್ಲ. ಬಂದ್ ಮಾಡಲೇಬೇಕಾಗುತ್ತೆ. ನಾವು ಸುಮಾರು ಒಂದು 50ರಿಂದ 60 ಐಟಮ್ಗಳನ್ನ ತಯಾರು ಮಾಡ್ತಾ ಇದ್ವಿ. ಈಗ 15 ಐಟಮ್ ಮಾಡ್ತಾ ಇದ್ದೀವಿ. ಯಾವುದು ರೋಸ್ಟ್ ಮತ್ತೇನು ಮಾಡಲ್ಲ ಈಗ? ಯಾವುದು ಮಾಡಲ್ಲ, ಜಾಸ್ತಿ ಒಲೆ ಉರಿಯುವಂಥದ್ದು ಐಟಮ್ಸ್ ಮಾಡ್ತಿಲ್ಲ. ಯಾವುದು ಮಾಡ್ತಾ ಇಲ್ಲ. ಓನ್ಲಿ ರೆಡಿ ಐಟಮ್, ಮುದ್ದೆ, ಅನ್ನ, ಸಾಂಬಾರ್, ಮಟನ್ ಸಾಂಬಾರ್ ಅಷ್ಟೇ. ಯಾವುದೇ ರೀತಿ ಕಬಾಬು ಈ ಥರ ಗ್ಯಾಸ್ ಅವಾಗ ಆನ್ ಮಾಡಿ ಆಫ್ ಮಾಡ್ತಕ್ಕಂಥ ಪದಾರ್ಥಗಳನ್ನ ಸ್ಟಾಪ್ ಮಾಡಿದ್ದೀವಿ ನಾವು. ಈ ಹಿಂದೆ ಎಷ್ಟು 60 ಐಟಮ್ಸ್ ಮಾಡ್ತಿದ್ರಾ? ಮೊದಲು 50ರಿಂದ 60 ಐಟಮ್ಸ್ ರೆಡಿ ಮಾಡ್ತಾ ಇದ್ವಿ ನಾವು. ಸರ್, ಏನಂದ್ರೆ ಏಜೆನ್ಸಿಗಳು ಏನು ಹೇಳ್ತಿದ್ರು ಅಂತ? ಏಜೆನ್ಸಿಗಳಿಗೆ ಯಾವ ಏಜೆನ್ಸಿಗೂ ಕರೆ ಮಾಡಿದ್ರೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಎಲ್ಲ ಸ್ವಿಚ್ ಆಫಲ್ಲಿದ್ದಾರೆ. ನಾವು ಒಂದು ಸಿಲಿಂಡ್ರನ್ನು 4,000ರಿಂದ 6,000 ಕೊಟ್ಟು ಖರೀದಿ ಮಾಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ಯಾವ ಏಜೆನ್ಸಿಗಳು ಮುಂದೆ ಬರ್ತಾ ಇಲ್ಲ ಸಿಲಿಂಡರ್ ಕೊಡೋಕ್ಕೆ. ನಮ್ಮ ಹತ್ರ ಗ್ಯಾಸ್ ಇಲ್ಲ ಅಂತ ಹೇಳಿದ್ದಾರೆ. ನಾನು ಇವಾಗ ನನ್ನ ಮನೆಯಲ್ಲಿದ್ದು ಒಂದು ಗ್ಯಾಸ್ ತಂದು ಹಾಕಿದ್ದೀನಿ. ಅದು ಖಾಲಿ ಆದರೆ ಇವತ್ತು ರಾತ್ರಿಯಿಂದನೇ ನಮ್ಮ ಹೋಟೆಲ್ ಬಂದಾಗುತ್ತೆ. SL ಮಿಲಿಟರಿ ಹೋಟೆಲ್ ಮಾಲೀಕರು ಪ್ರಕಾಶ್ ಹೇಳ್ತಿದ್ರೆ ಗ್ಯಾಸ್ ಇಲ್ಲ, ನಾಳೆ ಬಂದಾಗುತ್ತೆ, ತುಂಬ ಸಮಸ್ಯೆ ಆಗಿದೆ, ಸರ್ಕಾರ ಬೇಗ ಎಚ್ಚೆತ್ಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಂಡರ್ ಅಭಾವದ ಶಾಕ್ ಎಲ್ಲರಿಗೂ ಕೂಡ ತಟ್ಟುತ್ತಿದೆ. ಕಬ್ಬನ್ಪೇಟೆಯ SLN ಮಿಲಿಟರಿ ಹೋಟೆಲ್ನಲ್ಲಿ 60 ಬಗೆಯ ಖಾದ್ಯಗಳನ್ನು ಮಾಡ್ತಾ ಇದ್ರು. ಆದರೆ ಈಗ 20 ಖಾದ್ಯಗಳ ಅಡುಗೆ. ನಾಳೆ ಇಡೀ ಹೋಟೆಲ್ ಬಂದ್ ಮಾಡೋ ಪರಿಸ್ಥಿತಿ ಇದೆ. ಇವತ್ತು ಒಂದು ವೇಳೆ ಸಿಲಿಂಡರ್ ಸಿಗದೇ ಇದ್ದರೆ ನಾಳೆ ಕೆಲವು ಐಟಮ್ಗಳನ್ನು ಮಾಡ್ತಾ ಇದ್ರಲ್ಲ ಅದನ್ನು ಕೂಡ ಬಂದ್ ಮಾಡ್ತಾರೆ. SLN ಮಿಲಿಟರಿ ಹೋಟೆಲ್ಗೂ ಕೂಡ ಸಿಲಿಂಡರ್ ಶಾಕಿಂಗ್ ಎದುರಾಗಿದೆ. ಕಬ್ಬನ್ಪೇಟೆಯಲ್ಲಿರುವ SLN ಮಿಲಿಟರಿ ಹೋಟೆಲ್ ಇದು. 60 ಐಟಮ್ ಪೈಕಿ ಈಗ ಕೇವಲ 20 ಖಾದ್ಯಗಳ ಅಡುಗೆಯನ್ನು ಮಾಡುತ್ತಿದ್ದಾರೆ. ನಾಳೆ ಅದು ಕೂಡ ಮಾಡೋದಿಲ್ಲ, ಬಂದ್ ಮಾಡ್ತಾರೆ. ಇವತ್ತೇನಾದರೂ ಗ್ಯಾಸ್ ಸಿಗದೇ ಇದ್ರೆ. SLN ಮಿಲಿಟರಿ ಹೋಟೆಲ್ ಅಲ್ಲಿದ್ದೇನೆ. ಇಲ್ಲಿ ಸಹ ಸುಮಾರು ಮೆನುಗಳು ಕಡಿತ ಮಾಡಿದ್ದಾರೆ. ಇವರು 50 ವೆರೈಟಿ ಚಿಕನ್ ಮತ್ತು ಮಟನ್ ಐಟಮ್ ಮಾಡ್ತಿದ್ರು. ಬಟ್ ಇದೀಗ 20ಕ್ಕೂ ಇಳಿಸಿದ್ದಾರೆ. ಯಾಕಂದರೆ ಸಿಲಿಂಡರ್ ಸಿಗ್ತಿಲ್ಲ. ಬ್ಲ್ಯಾಕಲ್ಲಿ 5,000 ಕೊಡ್ತು ಅಂತ ಕೇಳಿದ್ರು, ಕೊಡ್ತಿಲ್ಲ ಅಂತ. ಹೀಗಾಗಿ ಎಲ್ಲೊಂದು ಕಡೆ ಇಲ್ಲಿನ ಮಾಲೀಕರು ಪ್ರಕಾಶ್ ಅಳಲನ್ನು ತೋಡಿಕೊಂಡಿದ್ದಾರೆ. ಸಿಲಿಂಡರ್ ಸಿಗ್ತೇ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತೇ ಇಲ್ಲ ಎಂಬುದು ಹೇಳಲಾಗ್ತದೆ. ಸುಮಾರು ಬಾರಿ ಕಂಪ್ನಿಗಳಿಗೆ ಫೋನ್ ಮಾಡಿದರೆ, ಮೆಸೇಜ್ ಮಾಡಿದರೆ ರೀಪ್ಲೇ ಇಲ್ಲ. ಇದೀಗ ನಾಳೆ ಬಂದಾಗುತ್ತೆ ಗ್ಯಾರಂಟಿ ಈ ಒಂದು ಹೋಟೆಲು. ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ಇಲ್ಲಿ ಮಾತಾಡಿಸ್ತಿಲ್ಲಿ ಇವರೇ ಪ್ರಕಾಶ್ ಇದ್ದಾರೆ, ಇವರೇ ಆ ಓನರು. ಸರ್, ಎಷ್ಟು ಸಮಸ್ಯೆ ಆಗಿದೆ? ಸಿಲಿಂಡರ್ ಸಿಗ್ತಿಲ್ವಾ ಕಮರ್ಷಿಯಲ್ ಸಿಲಿಂಡ್ರು ಅಂತ? ಕಮರ್ಷಿಯಲ್ ಸಿಲಿಂಡ್ರು ಯಾವುದೇ ರೀತಿ ಸರ್ವಿಸ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ನಮ್ಮದು ನಾಳೆಯಿಂದ ಹೋಟೆಲ್ಲು ಬಂದ್ ಮಾಡಲೇಬೇಕು. ಬೇರೆ ಚಾನ್ಸಸ್ಸೇ ಇಲ್ಲ ನಮಗೆ. ಬೇರೆ ಯಾವುದೇ ರೀತಿ ದಾರಿ ಕಾಣಿಸ್ತಾ ಇಲ್ಲ. ಬಂದ್ ಮಾಡಲೇಬೇಕಾಗುತ್ತೆ. ನಾವು ಸುಮಾರು ಒಂದು 50ರಿಂದ 60 ಐಟಮ್ಗಳನ್ನ ತಯಾರು ಮಾಡ್ತಾ ಇದ್ವಿ. ಈಗ 15 ಐಟಮ್ ಮಾಡ್ತಾ ಇದ್ದೀವಿ. ಯಾವುದು ರೋಸ್ಟ್ ಮತ್ತೇನು ಮಾಡಲ್ಲ ಈಗ? ಯಾವುದು ಮಾಡಲ್ಲ, ಜಾಸ್ತಿ ಒಲೆ ಉರಿಯುವಂಥದ್ದು ಐಟಮ್ಸ್ ಮಾಡ್ತಿಲ್ಲ. ಯಾವುದು ಮಾಡ್ತಾ ಇಲ್ಲ. ಓನ್ಲಿ ರೆಡಿ ಐಟಮ್, ಮುದ್ದೆ, ಅನ್ನ, ಸಾಂಬಾರ್, ಮಟನ್ ಸಾಂಬಾರ್ ಅಷ್ಟೇ. ಯಾವುದೇ ರೀತಿ ಕಬಾಬು ಈ ಥರ ಗ್ಯಾಸ್ ಅವಾಗ ಆನ್ ಮಾಡಿ ಆಫ್ ಮಾಡ್ತಕ್ಕಂಥ ಪದಾರ್ಥಗಳನ್ನ ಸ್ಟಾಪ್ ಮಾಡಿದ್ದೀವಿ ನಾವು. ಈ ಹಿಂದೆ ಎಷ್ಟು 60 ಐಟಮ್ಸ್ ಮಾಡ್ತಿದ್ರಾ? ಮೊದಲು 50ರಿಂದ 60 ಐಟಮ್ಸ್ ರೆಡಿ ಮಾಡ್ತಾ ಇದ್ವಿ ನಾವು. ಸರ್, ಏನಂದ್ರೆ ಏಜೆನ್ಸಿಗಳು ಏನು ಹೇಳ್ತಿದ್ರು ಅಂತ? ಏಜೆನ್ಸಿಗಳಿಗೆ ಯಾವ ಏಜೆನ್ಸಿಗೂ ಕರೆ ಮಾಡಿದ್ರೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಎಲ್ಲ ಸ್ವಿಚ್ ಆಫಲ್ಲಿದ್ದಾರೆ. ನಾವು ಒಂದು ಸಿಲಿಂಡ್ರನ್ನು
5,000-6,000 ಕೊಟ್ಟು ಖರೀದಿ ಮಾಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ಯಾವ ಏಜೆನ್ಸಿಗಳು ಮುಂದೆ ಬರ್ತಾ ಇಲ್ಲ ಸಿಲಿಂಡರ್ ಕೊಡೋಕ್ಕೆ. ನಮ್ಮ ಹತ್ರ ಗ್ಯಾಸ್ ಇಲ್ಲ ಅಂತ ಹೇಳಿದ್ದಾರೆ. ನಾನು ಇವಾಗ ನನ್ನ ಮನೆಯಲ್ಲಿದ್ದು ಒಂದು ಗ್ಯಾಸ್ ತಂದು ಹಾಕಿದ್ದೀನಿ, ಅದು ಖಾಲಿ ಆದರೆ ಇವತ್ತು ರಾತ್ರಿಯಿಂದನೇ ನಮ್ಮ ಹೋಟೆಲ್ ಬಂದಾಗುತ್ತೆ. SL ಮಿಲಿಟರಿ ಹೋಟೆಲ್ ಮಾಲೀಕರು ಪ್ರಕಾಶ್ ಹೇಳ್ತಿದ್ರೆ ಗ್ಯಾಸ್ ಇಲ್ಲ, ನಾಳೆ ಬಂದಾಗುತ್ತೆ, ತುಂಬ ಸಮಸ್ಯೆ ಆಗಿದೆ, ಸರ್ಕಾರ ಬೇಗ ಎಚ್ಚೆತ್ಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಂಡರ್ ಅಭಾವದ ಶಾಕ್ ಎಲ್ಲರಿಗೂ ಕೂಡ ತಟ್ಟುತ್ತಿದೆ. ಕಬ್ಬನ್ಪೇಟೆಯ SLN ಮಿಲಿಟರಿ ಹೋಟೆಲ್ನಲ್ಲಿ 60 ಬಗೆಯ ಖಾದ್ಯಗಳನ್ನು ಮಾಡ್ತಾ ಇದ್ರು. ಆದರೆ ಈಗ 20 ಖಾದ್ಯಗಳ ಅಡುಗೆ. ನಾಳೆ ಇಡೀ ಹೋಟೆಲ್ ಬಂದ್ ಮಾಡೋ ಪರಿಸ್ಥಿತಿ ಇದೆ. ಇವತ್ತು ಒಂದು ವೇಳೆ ಸಿಲಿಂಡರ್ ಸಿಗದೇ ಇದ್ದರೆ ನಾಳೆ ಕೆಲವು ಐಟಮ್ಗಳನ್ನು ಮಾಡ್ತಾ ಇದ್ರಲ್ಲ ಅದನ್ನು ಕೂಡ ಬಂದ್ ಮಾಡ್ತಾರೆ. SLN ಮಿಲಿಟರಿ ಹೋಟೆಲ್ಗೂ ಕೂಡ ಸಿಲಿಂಡರ್ ಶಾಕಿಂಗ್ ಎದುರಾಗಿದೆ. ಕಬ್ಬನ್ಪೇಟೆಯಲ್ಲಿರುವ SLN ಮಿಲಿಟರಿ ಹೋಟೆಲ್ ಇದು. 60 ಐಟಮ್ ಪೈಕಿ ಈಗ ಕೇವಲ 20 ಖಾದ್ಯಗಳ ಅಡುಗೆಯನ್ನು ಮಾಡುತ್ತಿದ್ದಾರೆ. ನಾಳೆ ಅದು ಕೂಡ ಮಾಡೋದಿಲ್ಲ, ಬಂದ್ ಮಾಡ್ತಾರೆ. ಇವತ್ತೇನಾದರೂ ಗ್ಯಾಸ್ ಸಿಗದೇ ಇದ್ರೆ. SLN ಮಿಲಿಟರಿ ಹೋಟೆಲ್ ಅಲ್ಲಿದ್ದೇನೆ. ಇಲ್ಲಿ ಸಹ ಸುಮಾರು ಮೆನುಗಳು ಕಡಿತ ಮಾಡಿದ್ದಾರೆ. ಇವರು 50 ವೆರೈಟಿ ಚಿಕನ್ ಮತ್ತು ಮಟನ್ ಐಟಮ್ ಮಾಡ್ತಿದ್ರು. ಬಟ್ ಇದೀಗ 20ಕ್ಕೆ ಇಳಿಸಿದ್ದಾರೆ. ಯಾಕಂದರೆ ಸಿಲಿಂಡರ್ ಸಿಗ್ತಿಲ್ಲ. ಬ್ಲ್ಯಾಕಲ್ಲಿ 5,000 ಕೊಡ್ತು ಅಂತ ಕೇಳಿದ್ರು, ಕೊಡ್ತಿಲ್ಲ ಅಂತ. ಹೀಗಾಗಿ ಎಲ್ಲೊಂದು ಕಡೆ ಇಲ್ಲಿನ ಮಾಲೀಕರು ಪ್ರಕಾಶ್ ಅಳಲನ್ನು ತೋಡಿಕೊಂಡಿದ್ದಾರೆ. ಸಿಲಿಂಡರ್ ಸಿಗ್ತೇ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತೇ ಇಲ್ಲ ಎಂಬುದು ಹೇಳಲಾಗ್ತದೆ. ಸುಮಾರು ಬಾರಿ ಕಂಪ್ನಿಗಳಿಗೆ ಫೋನ್ ಮಾಡಿದರೆ, ಮೆಸೇಜ್ ಮಾಡಿದರೆ ರೀಪ್ಲೇ ಇಲ್ಲ. ಇದೀಗ ನಾಳೆ ಬಂದಾಗುತ್ತೆ ಗ್ಯಾರಂಟಿ ಈ ಒಂದು ಹೋಟೆಲು. ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. ಇಲ್ಲಿ ಮಾತಾಡಿಸ್ತಿಲ್ಲಿ ಇವರೇ ಪ್ರಕಾಶ್ ಇದ್ದಾರೆ, ಇವರೇ ಆ ಓನರು. ಸರ್, ಎಷ್ಟು ಸಮಸ್ಯೆ ಆಗಿದೆ, ಸಿಲಿಂಡರ್ ಸಿಗ್ತಿಲ್ವಾ ಕಮರ್ಷಿಯಲ್ ಸಿಲಿಂಡ್ರು ಅಂತ? ಕಮರ್ಷಿಯಲ್ ಸಿಲಿಂಡ್ರು ಯಾವುದೇ ರೀತಿ ಸರ್ವಿಸ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ನಮ್ಮದು ನಾಳೆಯಿಂದ ಹೋಟೆಲ್ಲು ಬಂದ್ ಮಾಡಲೇಬೇಕು. ಬೇರೆ ಚಾನ್ಸಸ್ಸೇ ಇಲ್ಲ ನಮಗೆ. ಬೇರೆ ಯಾವುದೇ ರೀತಿ ದಾರಿ ಕಾಣಿಸ್ತಾ ಇಲ್ಲ, ಬಂದ್ ಮಾಡಲೇಬೇಕಾಗುತ್ತೆ. ನಾವು ಸುಮಾರು ಒಂದು 50-60 ಐಟಮ್ಗಳನ್ನ ತಯಾರು ಮಾಡ್ತಾ ಇದ್ವಿ. ಈಗ 15 ಐಟಮ್ ಮಾಡ್ತಾ ಇದ್ದೀವಿ. ಯಾವುದು ರೋಸ್ಟ್ ಮತ್ತೇನು ಮಾಡಲ್ಲ ಈಗ, ಯಾವುದು ಜಾಸ್ತಿ ಒಲೆ ಉರಿಯುವಂಥದ್ದು ಐಟಮ್ಸ್ ಮಾಡ್ತಿಲ್ಲ, ಯಾವುದು ಮಾಡ್ತಾ ಇಲ್ಲ. ಓನ್ಲಿ ರೆಡಿ ಐಟಮ್, ಮುದ್ದೆ, ಅನ್ನ, ಸಾಂಬಾರ್, ಮಟನ್ ಸಾಂಬಾರ್ ಅಷ್ಟೇ. ಯಾವುದೇ ರೀತಿ ಕಬಾಬು ಈ ಥರ ಗ್ಯಾಸ್ ಅವಾಗ ಆನ್ ಮಾಡಿ ಆಫ್ ಮಾಡ್ತಕ್ಕಂಥ ಪದಾರ್ಥಗಳನ್ನ ಸ್ಟಾಪ್ ಮಾಡಿದ್ದೀವಿ ನಾವು. ಈ ಹಿಂದೆ ಎಷ್ಟು 60 ಐಟಮ್ಸ್ ಮಾಡ್ತಿದ್ರಾ? ಮೊದಲು 50-60 ಐಟಮ್ಸ್ ರೆಡಿ ಮಾಡ್ತಾ ಇದ್ವಿ ನಾವು. ಸರ್, ಏನಂದ್ರೆ ಏಜೆನ್ಸಿಗಳು ಏನು ಹೇಳ್ತಿದ್ರಂತ? ಏಜೆನ್ಸಿಗಳಿಗೆ ಯಾವ ಏಜೆನ್ಸಿಗೂ ಕರೆ ಮಾಡಿದ್ರೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಎಲ್ಲ ಸ್ವಿಚ್ ಆಫಲ್ಲಿದ್ದಾರೆ. ನಾವು ಒಂದು ಸಿಲಿಂಡ್ರನ್ನು 4,000-6,000 ಕೊಟ್ಟು ಖರೀದಿ ಮಾಡಲಿಕ್ಕೆ ರೆಡಿ ಇದ್ದೀವಿ. ಆದರೆ ಯಾವ ಏಜೆನ್ಸಿಗಳು ಮುಂದೆ ಬರ್ತಾ ಇಲ್ಲ ಸಿಲಿಂಡರ್ ಕೊಡೋಕ್ಕೆ. ನಮ್ಮ ಹತ್ರ ಗ್ಯಾಸ್ ಇಲ್ಲ ಅಂತ ಹೇಳಿದ್ದಾರೆ. ನಾನು ಇವಾಗ ನನ್ನ ಮನೆಯಲ್ಲಿದ್ದು ಒಂದು ಗ್ಯಾಸ್ ತಂದು ಹಾಕಿದ್ದೀನಿ, ಅದು ಖಾಲಿ ಆದರೆ ಇವತ್ತು ರಾತ್ರಿಯಿಂದನೇ ನಮ್ಮ ಹೋಟೆಲ್ ಬಂದಾಗುತ್ತೆ. SL ಮಿಲಿಟರಿ ಹೋಟೆಲ್ ಮಾಲೀಕರು ಪ್ರಕಾಶ್ ಹೇಳ್ತಿದ್ರೆ ಗ್ಯಾಸ್ ಇಲ್ಲ, ನಾಳೆ ಬಂದಾಗುತ್ತೆ, ತುಂಬ ಸಮಸ್ಯೆ ಆಗಿದೆ, ಸರ್ಕಾರ ಬೇಗ ಎಚ್ಚೆತ್ಕೊಳ್ಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಂಡರ್ ಅಭಾವದ ಶಾಕ್ ಎಲ್ಲರಿಗೂ ಕೂಡ ತಟ್ಟುತ್ತಿದೆ. ಕಬ್ಬನ್ಪೇಟೆಯ SLN ಮಿಲಿಟರಿ ಹೋಟೆಲ್ನಲ್ಲಿ 60 ಬಗೆಯ ಖಾದ್ಯಗಳನ್ನು ಮಾಡ್ತಾ ಇದ್ರು. ಆದರೆ ಈಗ 20 ಖಾದ್ಯಗಳ ಅಡುಗೆ. ನಾಳೆ ಇಡೀ ಹೋಟೆಲ್ ಬಂದ್ ಮಾಡೋ ಪರಿಸ್ಥಿತಿ ಇದೆ. ಇವತ್ತು ಒಂದು ವೇಳೆ ಸಿಲಿಂಡರ್ ಸಿಗದೇ ಇದ್ದರೆ ನಾಳೆ ಕೆಲವು ಐಟಮ್ಗಳನ್ನು ಮಾಡ್ತಾ ಇದ್ರಲ್ಲ ಅದನ್ನು ಕೂಡ ಬಂದ್ ಮಾಡ್ತಾರೆ. SLN ಮಿಲಿಟರಿ ಹೋಟೆಲ್ಗೂ ಕೂಡ ಸಿಲಿಂಡರ್ ಶಾಕಿಂಗ್ ಎದುರಾಗಿದೆ. ಕಬ್ಬನ್ಪೇಟೆಯಲ್ಲಿರುವ SLN ಮಿಲಿಟರಿ ಹೋಟೆಲ್ ಇದು. 60 ಐಟಮ್